ಹಲೋ, ಇಲ್ಲಿ ನೋಡಿ, ನನ್ನ ನೋಡ್ಕೊಂಡ್ ಮಾತಾಡಿ. ನನ್ ಮೇಲೆ ಏನೋ ಒಂದ್ ಅಪವಾದ ಹಾಕಿದಿರಲ್ಲ, ಅದನ್ನ ಅಳಿಸ್ಕೊಳ್ಳೋದ್ ಬೇಡ್ವಾ ನಾನು? ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳಕ್ ಹೋಗ್ಬಾರ್ದು, ತಲೆ ಪುಡಿ ಪುಡಿ ಆಗೋಗುತ್ತೆ. ಪರವಾಗಿಲ್ಲ, ನನ್ ತಲೆ ಪುಡಿ ಆದ್ರೂ ಪರವಾಗಿಲ್ಲ. ನಿಮ್ ಮುಂದೆ ಮಾತ್ರ ನಾನ್ ಸೋಲಲ್ಲ. ಅದೇನೋ ಹಠ ಅಲ್ವಾ ನಿಮ್ಗೆ ನನ್ನನ್ ಸೋಲ್ಸೋದು ಅಂದ್ರೆ? ಇಲ್ಲ ಪಲ್ಲವಿಯವರೇ, ನಿಮ್ಮನ್ ಕಾಪಾಡ್ಬೇಕು ಅನ್ನೋ ಹಠಕ್ ನಿಂತಿದ್ದೀನಿ. ಆ ಭೀಮಾಂಬಿಕಾ ತುಂಬಾ ಡೇಂಜರಸ್. ನಿಮಗ್ ಯಾವಾಗ ಏನ್ ಮಾಡ್ತಾಳೋ ಅನ್ನೋ ಭಯ ನನ್ ಕೈಲಿದೆಲ್ಲ ಮಾಡಿಸ್ತಿದೆ. ನನ್ಗೊಂದ್ ವಿಷಯಕ್ಕೆ ತುಂಬಾ ಬೇಜಾರಾಗ್ತಿದೆ ವಿಕ್ರಾಂತ್ ಅವ್ರೆ. ಸಸ್ಪೆಂಡ್ ಆಗಿರೋ ನಿಮ್ಮನ್ನ ಆಫೀಸ್ ತನಕ ಬರೋ ಹಾಗೆ ಮಾಡ್ದೆ, ಇವಾಗ ಆಫೀಸಿಂದ ನನ್ನೇ ಹೊರಗಡೆ ಹಾಕ್ತಿದ್ದೀರಾ ನೀವು? ನಿಮ್ಮನ್ನ ಕೆಲ್ಸದಿಂದ ರಿಸೈನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಕೇಸ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಇಲ್ ನೋಡಿ, ಅವ್ರ ಹತ್ರ ನಾವು ವಾದ ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ವಾದ ಮಾಡೋದಕ್ಕೆ ನನ್ ಹತ್ರ ಟೈಮ್ ಇಲ್ಲ. ಸುಮ್ನೆ ಬನ್ನಿ ವಿಕ್ರಾಂತ್ ಅವ್ರೆ, ಪ್ಲಾನ್ ಮಾಡ್ಬೇಕು, ಬನ್ನಿ. ನಾನು ಎಲ್ಗೂ ಬರಲ್ಲ. ಹೋಗಿ ನಿಮ್ ಕೆಲ್ಸ ಮಾಡ್ಕೊಳ್ಳಿ. ನನ್ ಕೆಲ್ಸ ಹೇಗ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ. ಅಲ್ಲ, ಯಾರೇ ನಿಮ್ಗೆ ವಿಕ್ರಾಂತು ಅಂತ ಹೆಸರಿಟ್ಟಿದ್ದು? ಸಿಡಕ್ ಮೂತಿ ಸಿದ್ದಪ್ಪ ಅಂತ ಹೆಸರಿಡ್ಬೇಕಿತ್ತು ನಿಮ್ಗೆ. ನಾನು ಸಿಡಕ್ ಮೂತಿ ಸಿದ್ದಪ್ಪನ? ಎಷ್ಟ್ರೀ ಧೈರ್ಯ ನಿಮ್ಗೆ ನನ್ನ ಹತ್ರ ಈ ರೀತಿ ಮಾತಾಡಕ್ಕೆ? ಓ, ನಿಮಗ್ ಡೌಟ್ ಇದ್ರೆ ಫೋನ್ ಇದೆಯಲ್ಲ, ಒಂದ್ ಸೆಲ್ಫಿ ಹೊಡ್ಕೊಂಡ್ ನೋಡಿ, ಮೂತಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ ಫೇಸ್ ಬಗ್ಗೆ ಮಾತಾಡ್ತಾ ಇದೀರಾ ನೀವು? ಸರ್ ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಂತೆ, ನಾನ್ ಮಾತ್ರ ಅವ್ರ ಬಗ್ಗೆ ಏನು ಮಾತಾಡ್ಬಾರ್ದಂತೆ. ಏನ್ ಜಗಳನಾ? ಸರಿ ಬನ್ನಿ, ಜಗಳ ಮಾಡಕ್ ನಾನ್ ರೆಡಿ. ನಿಮ್ ಹತ್ರ ಜಗಳ ಮಾಡೋದಕ್ಕೆ ನನಗ್ ಟೈಮ್ ಇಲ್ಲ, ನಾನ್ ಪ್ಲಾನ್ ಮಾಡ್ಬೇಕು. ನಾನು ನೋಡ್ತೀನಿ ಏನ್ ದಬಾಕ್ತೀರಾ ಅಂತ. ಏನಿವಾಗ? ಏನ್ರಿ ನೀವು ಒಳ್ಳೆ LKG ಮಕ್ಳು ತರ ಆಡ್ತೀರಾ? ನಾನೇನು ನಿಮ್ಮನ್ನ ನೋಡಿ ಕಾಪಿ ಹೊಡೆಯಕ್ ಬಂದಿಲ್ಲ ಇಲ್ಲಿ. ಹೌದು, ನಾನ್ ಕಷ್ಟಪಟ್ಟು ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ನ ಹೋಗಿ ಜಯಚಂದ್ರ ಅವ್ರ ಹತ್ರ ನಾನೇ ಮಾಡಿರೋದು ಅಂತ ತೋರಿಸ್ಕೊಂಡ್ರೆ? ಹಲೋ, ನಾನೇನು ಇಲ್ಲಿ SSLC ಓದ್ಬಿಟ್ಟು ಬಂದಿಲ್ಲ. ನಾನು ನಿಮ್ ತರ ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಕ್ಲಿಯರ್ ಮಾಡೇ ಬಂದಿರೋದು. ಮಾತೆತ್ತಿದ್ರೆ ಇದೊಂದು ಹೇಳ್ತಾರೆ, ಎಕ್ಸಾಮ್ ಬರ್ದಿದ್ದೀನಿ ಬಂದಿದ್ದೀನಿ, ಎಕ್ಸಾಮ್ ಬರ್ದಿದ್ದೀನಿ ಬಂದಿದ್ದೀನಿ. ನಿಮ್ ಹತ್ರ ನನಗೇನ್ ಮಾತು? ಒಳ್ಳೆ ಕೆಲ್ಸ. ಎಲ್ಲಕ್ ಹೋಗ್ತಿದ್ದೀರಾ? ಸರ್ ಹತ್ರ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಿತ್ತು, ಅದಕ್ಕೆ. ಸರ್ ಏನ್ ಹೇಳಿದ್ದಾರೆ? ಇಬ್ರು ಡಿಸ್ಕಸ್ ಮಾಡಿ ಒಂದ್ ಪ್ಲಾನ್ ಎತ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ನನಗೆ ನೀವು ಬೇಕಾಗಿಲ್ಲ ಅಂತ ಹೇಳಿದಿಂತಾನೆ, ನನ್ನ ಸುಮ್ನೆ ಬಿಟ್ಬಿಡಿ. ನಿಮಗಂತೂ ರಿಪೋರ್ಟರ್ ಆಫೀಸರ್ ಮೇಲೆ ಮರ್ಯಾದಿನೇ ಇಲ್ಲ, ಬಟ್ ನಾನ್ ಹಾಗಿರಕ್ಕಾಗಲ್ಲ ಅಲ್ಲ. ಅಟ್ಲೀಸ್ಟ್ ನಾನ್ ಹೇಳಿರೋ ಪ್ಲಾನ್ ಆದ್ರೂ ಕೇಳಿ ಅಲ್ಲ ನೀವು. ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಹಂಗುರಾಯಿಸ್ತೀರಾ? 5 ನಿಮಿಷ ಟೈಮ್ ಕೊಡ್ತೀನಿ, ಅದೇನ್ ಬೇಕೋ ಹೇಳಿ, ಕೇಳ್ತೀನಿ. ಇಲ್ಲಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಇಷ್ಟೊಂದು ಅಕ್ರಮ ನಡೀತಿದೆ ಅಂದ್ರೆ ಖಂಡಿತ ಲೋಕಲ್ ಸಪೋರ್ಟ್ ಇದ್ದೇ ಇರುತ್ತೆ. ನೀವು ಬರಕ್ ಮುಂಚೆ ಜಯಚಂದ್ರ ಅವ್ರ ಹತ್ರ ಇದ್ರ ಬಗ್ಗೆನೆ ಮಾತಾಡ್ತಿದ್ದೆ. ನೀವು ಬರ್ಬೇಕಾದ್ರೆ ನಾನು ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡು ನನಗೆ ವಾಪಸ್ ಹೇಳ್ತಾ ಇದ್ದೀರಾ? ಇವಾಗ ಏನು ನನ್ನ ಮಾತಾಡೋದಕ್ ಬಿಡ್ತಿರೋ ಇಲ್ವೋ ನೀವು? ಸರಿ, ಮುಂದುವರ್ಸಿ. ಹಾಗಾಗಿ ಅನುಮಾನಾಸ್ಪದ ವ್ಯಕ್ತಿಗಳನ್ನ ನಾವು ಗುರುತಿಸ್ಬೇಕು. ಹಾಗಿದ್ರೆ ರಾಯದುರ್ಗದಲ್ಲಿರೋ ಅಷ್ಟೂ ಜನ ಅವ್ರ ಹಣೆ ಮೇಲೆ ನನ್ ಮೇಲೆ ಅನುಮಾನ ಪಡಿ ಅಂತ ಬರ್ಕೊಂಡು ಓಡಾಡ್ಬೇಕು. ವಿಕ್ರಾಂತ್ ಅವ್ರೆ, ಅತಿ ಹಂಗ್ ಮಾಡ್ತಿದ್ದೀರಾ ನೋಡಿ ನೀವು. ಸರಿ ಆಯ್ತು, ಹೇಳಿ. ಆ ನೆಟ್ವರ್ಕ್ ಅಲ್ಲಿ ಯಾರಿದ್ದಾರೆ ಅಂತ ನಮಗ್ ಗೊತ್ತಾಗಲ್ಲ. ಸೊ ನಾವೇನ್ ಮಾಡೋಣ ಅಂದ್ರೆ, ಮಾರು ವೇಷದಲ್ಲಿ ಆ ಪಾನ್ ಶಾಪ್, ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹಿಂದೆ ಕೆಲಸ ಮಾಡ್ತಿರೋ ಜನರ ಹಿಂದೆ ಫಾಲೋ ಮಾಡೋಣ. ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅವ್ರ ಫೋನ್ ನಂಬರ್ನ ಟ್ರೇಸ್ ಮಾಡ್ಬೇಕು. ಆವಾಗ ಏನಾದ್ರೂ ನಮಗ್ ಕ್ಲೂ ಸಿಗ್ಬೋದೇನೋ. ಯಾಕೆ ನಗ್ತಿರೋದು? ನಿಮಗೆ ಆಕ್ಟಿಂಗ್ ಮೇಲೆ ಅಷ್ಟೊಂದು ಆಸಕ್ತಿ ಇದ್ರೆ ಅನು ಓದ್ತಿರೋ ಸ್ಕೂಲಲ್ಲೇ ಟೀಚರ್ ಆಗಿ ಸೇರ್ಕೊಳ್ಳಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ಇದನ್ನೆಲ್ಲ ಮಾಡ್ಬೋದು. ಮನೇಲಿ ಇಲಿನೇ ಹಿಡಿಯಕ್ ಆಗೋದಿಲ್ಲ ಇವ್ರ ಕೈಲಿ. ಇವ್ರು ಹೋಗಿ ಮಾರ್ವೇಷ ಹಾಕೊಂಡು ಅಪರಾಧಿಗಳನ್ನ ಹಿಡಿತಾರಂತೆ. ಇದೆಲ್ಲ ವರ್ಕೌಟ್ ಆಗಲ್ಲ ವಿಕ್ರಾಂತ್ ಅವರೇ, ಖಂಡಿತ ವರ್ಕೌಟ್ ಆಗುತ್ತೆ.